ದೇವೇಗೌಡರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸ್ಕೊಂಡು ಬಂದಂಥವರು ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳ ಪುತ್ರ ಮಾಜಿ ಶಾಸಕರಾದಂಥ ಯತೀಂದ್ರ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಅವರ ಅಡ್ಜಸ್ಟ್ಮೆಂಟ್ ನಡೀತಾ ಇಲ್ಲ. ಕಮಿಷನ್ ಆರೋಪವನ್ನ ಮಾಡಿದಂಥ ಜಿಟಿಡಿ ವಿರುದ್ಧ ಯತೀಂದ್ರ ಅವರು ಕಿಡಿಕಾರಿದಂಥ ರೀತಿ ಇದು. ನಾನು ಕಮಿಷನ್ ಪಡೆದಿದ್ರೆ ಸಾಕ್ಷಿ ಕೊಡಲಿ, ಇವರಿಗೆಲ್ಲ ಯಾವಾಗಲೂ ನಾನೇ ಟಾರ್ಗೆಟ್ ಅಷ್ಟೇ ಅಂತ ಆಕ್ರೋಶ ಹೊರ ಹಾಕಿರೋದು. ಚಾಮುಂಡೇಶ್ವರಿಯ JDS ಶಾಸಕರಾಗಿರುವಂತಹ ಜಿಟಿ ದೇವೇಗೌಡರು ನಿನ್ನೆ ಒಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯ ಈ ಭಾಗದಲ್ಲಿ ಕಮಿಷನ್ ಅನ್ನು ವಸೂಲಿ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಪ್ರಮುಖವಾಗಿ ಜಿಟಿ ದೇವೇಗೌಡರು ಒಂದು ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ತಾವು ಈ ಕ್ಷೇತ್ರದಲ್ಲಿ 60% ಕಮಿಷನ್ ಅನ್ನು ವಸೂಲಿ ಮಾಡ್ತಾ ಇದ್ದೀರಾ. ಈಗ ಏನು ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಗಾಳಿಲಿ ಗುಂಡು ಹೊಡೆದಂಗೆ ಆರೋಪ ಮಾಡುವಂಥದ್ದು JDS ಪಕ್ಷದವರು ಅವ್ರ ನಾಯಕರ ಹುಟ್ಟು ಗುಣ. ಅದು ಈಗಲೂ ಅದೇ ಕೆಲಸ ಮಾಡಿ 40% ಕಮಿಷನ್ ತೊಗೊಳ್ತಿದ್ದಕ್ಕೆ ಕಾಂಟ್ರಾಕ್ಟರ್ ಅವರು ಸುಮ್ಮನೆ ಇರ್ತಿರ್ಲಿಲ್ಲ, ಗಲಾಟೆ ಮಾಡಿದರು. 60% ಕಮಿಷನ್ ತೊಗೊಂಡ್ರೆ ಕಾಮಗಾರಿಗಳು ನಡೆಯುತ್ತೆ, ಕಾಂಟ್ರಾಕ್ಟರ್ಗಳು ಸುಮ್ಮನೆ ಇರ್ತಾರೆ. ಸುಮ್ಮನೆ ಏನೋ ಅರ್ಥ ಇಲ್ಲದೆ ಇರುವಂಥ ಆರೋಪಗಳನ್ನು ಮಾಡ್ತಾರೆ. ಅಲ್ಲಿಗೆ ನೀವು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಿಮಗೆ ಕಮಿಷನ್ ಬಂದ ನಂತರದಲ್ಲೇ ಅಲ್ಲಿ ಗುದ್ಲಿ ಪೂಜೆ ಆಗಬೇಕು ಅನ್ನುವಂಥದ್ದು. ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಯಾರು ಏನು ಬೇಕಾದರೂ ಹೇಳ್ಬೋದು. ನಾನು ಹೇಳ್ತೀನಿ, ಜಿಟಿ ದೇವೇಗೌಡ 60% ಎಲ್ಲ 100% ಕಮಿಷನ್ ತಗೋತಿದ್ದಾರೆ ಅಂತ. ಸಹಕಾರಿ ಬ್ಯಾಂಕಲ್ಲಿ ಅವರು ಇದ್ದಾರೆ, ಅಧಿಕಾರ ಎಷ್ಟು ವರ್ಷಗಳಿಂದ ಮಾಡಿದ್ದಾರೆ. ಅಲ್ಲೂ ಕೂಡ ಬೇಕಾದಷ್ಟು ಕೋಟ್ಯಾಂತರ ಅವ್ಯವಹಾರ ಮಾಡಿದ್ದಾರೆ ಅಂತ ನಾನು ಸಾಕ್ಷಿ ಇಲ್ಲದೆ ಸುಮ್ಮನೆ ಹೇಳ್ಬಿಟ್ರೆ ಆಗುತ್ತಾ? ಸೊ ಏನೋ ಒಂದು ಮಾತನಾಡಬೇಕು ಅಂತ ಮಾತನಾಡೋದಲ್ಲ, ಅದಕ್ಕೇನಾದರೂ ಒಂದು ಕ್ರೆಡಿಬಿಲಿಟಿ ಇರಬೇಕು, ಒಂದು ಸಾಕ್ಷಿ ಇರಬೇಕು, ಆಧಾರ ಇರಬೇಕು. ಹಿಂದೆ ಕುಮಾರಸ್ವಾಮಿ ಅವರು ಕೂಡ OST ಟ್ಯಾಕ್ಸ್ ಅಂತ ಆರೋಪವನ್ನು ತಮ್ಮ ಮೇಲೆ ಮಾಡಿದ್ರು. ಈಗ ಮತ್ತೆ ನಿಮ್ಮ ಮೇಲೆ ಕಮಿಷನ್ ಆರೋಪ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ? ಹಿಂದೆ BJP ಸರ್ಕಾರ ಇದ್ದಾಗ VST ಟ್ಯಾಕ್ಸ್ ಅಂತ ಹೇಳ್ತಿದ್ರು, ವಿಜಯೇಂದ್ರ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ. ಆ ರೀತಿ ಆರೋಪ ಮಾಡಿದ್ದವ್ರು ಯಾರು? ನಾವಲ್ಲ, BJP ಪಕ್ಷದವರೇ ಆರೋಪ ಮಾಡಿದ್ದು. ಈಗ ನಮಗೆ ಕಾಂಗ್ರೆಸ್ ಪಕ್ಷದವ್ರು ಆ ಥರ ಮಾಡಿದಾರಾ? ಇಲ್ಲ. ಸೊ ಹಾಗಾಗಿ ಪ್ರತಿಪಕ್ಷದವರು ಯಡಿಯೂರಪ್ಪ ಅವ್ರು ಹೇಗೆ ಭ್ರಷ್ಟರಾಗಿದ್ದರು, ಅದರೊಳಗೆ ಅವ್ರ ಸರ್ಕಾರ ಇದ್ದಾಗ ಅವ್ರ ಮಗ ಹೇಗೆ ಹಸ್ತಕ್ಷೇಪ ಮಾಡ್ತಿದ್ರು, ಅದೇ ರೀತಿ ನಮ್ಮ ಸರ್ಕಾರದಲ್ಲೂ ಆಗ್ತಿದೆ ಅಂತ ಹೇಳಿ ಬಿಂಬಿಸಬೇಕು ಅಂತ ಹೇಳಿ ಒಂದು ಸುಳ್ಳು ನರೇಟಿವ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಆ ಥರದ್ದೇನೂ ಇಲ್ಲ. ಸತ್ಯ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಇಲ್ಲಿ PDOಗಳನ್ನ ತಹಶೀಲ್ದಾರ್ ಎಲ್ಲರೂ ಕೂಡ ನೀವು ನಿಮ್ಮ ಕಮ್ಯುನಿಟಿಯವ್ರನ್ನೇ ಹಾಕ್ಕೊಂಡಿದ್ದೀರಾ. ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನೀವು ಅಂತ. ಯಾರು ಎಲ್ಲಿ ಕಮ್ಯುನಿಟಿಯವ್ರನ್ನ ಹಾಕ್ಕೊಳ್ತಿದ್ದೀವಿ? ಇವಾಗ ಎಲ್ಲ ಸಮುದಾಯದವ್ರನ್ನೂ ಕೂಡ ಹಾಕ್ಕೊಂಡಿದ್ದೀವಿ. ಮತ್ತು ಯಾರು ಕೂಡ ಜಾತಿ ನೋಡಿ ಅಧಿಕಾರಿಗಳನ್ನು ಹಾಕ್ಕೊಳ್ಳೋದಿಲ್ಲ. ಇವಾಗ ಜಿಟಿ ದೇವರು ಏನಾಗೋಗಿದೆ ಅಂದರೆ ಒಂದು ಅಭ್ಯಾಸ ಹೋಗ್ಬಿಡಿದೆ. ಅವ್ರ ಪಕ್ಷದ ಸರ್ಕಾರ ಅಧಿಕಾರದಲ್ಲಿರಲಿ ಬಿಡಲಿ, ಎಲ್ಲರ ಜೊತೆಗೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿ ಪಾಲಿಟಿಕ್ಸ್ ಮಾಡ್ಕೊಂಡು ಅವ್ರಿಗೆ ಬೇಕಾದ ಅಧಿಕಾರಿಗಳು ಹಾಕ್ಕೊಂಡು ಅಭ್ಯಾಸ ಹೋಗ್ಬಿಡಿದೆ. ಆದರೆ ನಮ್ಮ ಸರ್ಕಾರದಲ್ಲಿ ಆ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಪಾಪ ಹತಾಶರಾಗಿ ಸಂಕಟದಿಂದ ಆ ಮಾತು ಹೇಳಿದ್ದಾರೆ. ಅಪ್ಪ ಮಕ್ಕಳು ಅಂದರೆ ಸಿದ್ದರಾಮಯ್ಯವರು ಯತೀಂದ್ರ ಅವರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಹೆಸರಿಗಷ್ಟೇ ಕೆಲಸ ಮಾಡಿಬಿಡ್ತೀನಿ. ಯಾವ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ. ಅವ್ರು 2000 ಇಷ್ಟು ವರ್ಷಗಳಿಂದ ಪಾಪ ರಾಜಕೀಯದಲ್ಲಿದ್ದಾರೆ. 2013ರಿಂದ ಇಲ್ಲಿ MLA ಆಗಿದ್ದಾರೆ. ಇಷ್ಟೆಲ್ಲ ಅನುಭವ ಇದ್ದು ಅವರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತಂತಂದ್ರೆ ಇನ್ನೆಂಥ MLA? ಅಷ್ಟು ದುರ್ಬಲರ ಅವರು? ಅಲ್ಲ, ಅವ್ರಿಗೆ ಕೊನೆಯದಾಗಿ ನಿಮ್ಮ ತಂದೆಯವ್ರಿಗೊಂದು ಸವಾಲು ಹಾಕಿರುವಂಥದ್ದು, ರಾಜೀನಾಮೆ ಕೊಟ್ಟು ಬನ್ನಿ. ನಾನು ರಾಜೀನಾಮೆ ಕೊಟ್ಟು ಮತ್ತೆ ಚಾಮುಂಡೇಶ್ವರಿ. ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ವಿಧಾನಸಭಾ ಚುನಾವಣೆಗೆ ಹೋಗಿದ್ದೆ 2023ರಲ್ಲಿ. ಜನ ಅವ್ರಿಗೆ ಬೆಂಬಲಿಸಿ 135 ಸೀಟ್ ಕೊಟ್ಟಿದ್ದಾರೆ. ಅದೇ ಸಾಕ್ಷಿ. ಮತ್ತು ಇವ್ರಿಗೆ ಯಾಕೆ ಪ್ರೂವ್ ಮಾಡಬೇಕಾಗಿದೆ? ಜನಕ್ಕಾಗಲೇ ಪ್ರೂವ್ ಮಾಡಬೇಕಿದೆ. ಜನನೂ ಕೂಡ ಸಿದ್ದರಾಮಯ್ಯವ್ರನ್ನ ನಂಬಿ ಓಟು ಹಾಕಾಗಿದೆ. 135 ಸೀಟು, ಯಾವ ಪಕ್ಷನೂ ಗೆಲ್ಲದೇ ಇರೋಷ್ಟು ಸೀಟ್ಗಳನ್ನ ಗೆದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವಿದು ಸರ್ಕಾರ ಮಾಡಿದ್ದೀವಿ. ಅದೇ ಪ್ರೂಫು ಜನರು ನಮ್ಮ ಪರವಾಗಿದ್ದಾರೆ ಅಂತ ಅವ್ರಿಗೆ ಪ್ರೂಫ್ ಮಾಡೋ. ಸಾಕ್ಷಿ ಕೊಡಿ ಅಂತ ಎಲ್ಲ ಕೇಳ್ತೀರಾ? ಸಾಕ್ಷಿ ಕೊಡಿ ಅಂತ ಕೇಳ್ತೀರಾ? ಅಲ್ಲ, ಕಮಿಷನ್ ಆರೋಪಕ್ಕೆ ಸಾಕ್ಷಿ ಕೊಡಿ ಅಂತ. ಹೌದು, ಸಾಕ್ಷಿ ಕೊಡಿ. ಸಾಕ್ಷಿ ಇದ್ರೆ ಕೊಡಿ, ಅವಾಗ ಉತ್ತರ. ಟಾರ್ಗೆಟ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಯಾವಾಗಲೂ ಟಾರ್ಗೆಟ್ ಹಂಗೆ. ಇವಾಗ ನೇರವಾಗಿ ತಂದೆಯವ್ರನ್ನ ಅಟ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ರಾಜಕೀಯದಲ್ಲಿದ್ದೀನಿ, ನನ್ನನ್ನು ಅಟ್ಯಾಕ್ ಮಾಡಿದ್ರೆ ತಂದೆಯವ್ರಿಗೆ ತೊಂದರೆ ಆಗಲಿ ಅಂತ ಹೇಳಿ ಆ ರೀತಿ ಮಾಡ್ತಾರೆ ಅಷ್ಟೇ. ಇದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ನನ್ನನ್ನು ಟಾರ್ಗೆಟ್ ಅನ್ನು ನೇರವಾಗಿ ಮಾಡಲಾಗ್ತಾ ಇದೆ. ನಮ್ಮ ಸಿದ್ದರಾಮಯ್ಯನವ್ರನ್ನ ತನ್ನ ತಂದೆಯವ್ರನ್ನ ಟಾರ್ಗೆಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನನ್ನ ಮೇಲೆ ಈ ಥರದೊಂದು ಟಾರ್ಗೆಟ್ ಅನ್ನು ಮಾಡ್ತಾ ಇದ್ದಾರೆ. ಯಾವುದೇ ಸಾಕ್ಷಿಗಳ ಆಧಾರದ ಇಲ್ಲದೆ ಬೇಸ್ಲೆಸ್ ಆದಂಥ ಆರೋಪಗಳನ್ನ ಜಿಟಿ ದೇವೇಗೌಡರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಸ್ಪಷ್ಟವಾದಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.